ಯೋ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಥ್ರಿಲ್ಸ್ ವಿತ್ HK. ಇಲ್ಲ ಇಲ್ಲ ಇಲ್ಲ, ನಿಜ ಇಲ್ಲ. ಹಲೋ ಹಲೋ, ಯಾರು? ಮಚ್ಚ, ಇದು 800 ಹತ್ರ. ಇಲ್ಲ ಇಲ್ಲ, ಇದು ಒಂದು ಲಾಂಚ್ ಇವೆಂಟ್ ಇತ್ತು ಬೈಕ್ದು, ಅಲ್ಲಿಗೆ ಹೋಗ್ತಿದ್ದೆ. ಏನಾಯ್ತು? ಹೌದಾ? ನಾನು ಬ್ಲೂಟೂತ್ ಹಾಕೊಂಡಿದ್ನಲ್ಲ, ಅದಕ್ಕೆ ಗೊತ್ತಾಗಿಲ್ಲ ಯಾರಂತ. ಸರಿ ಮಚ್ಚ. ಸೊ ಇವತ್ತು ಹೋಗ್ತಾ ಇದ್ದೀನಿ ಒಂದು ಟ್ರ್ಯಾಕ್ಗೆ. ಏನಂತ ಹೇಳೋದಕ್ಕೆ, ಎಲೆಕ್ಟ್ರಿಕ್ ಟ್ರ್ಯಾಕ್. ಅಂದರೆ ಟ್ರ್ಯಾಕ್ ಎಲೆಕ್ಟ್ರಿಕ್ ಇರಲ್ಲ, ನಾವು ಓಡಿಸೋ ಬೈಕ್ ಬಂದು ಎಲೆಕ್ಟ್ರಿಕ್ಕು. ಏನು ಸ್ಪೆಷಲ್ ಅಂದರೆ ಬೈಕಲ್ಲಿ ಗೇರ್ ಇದೆ. ಸೊ ಮ್ಯಾಟರಿನ್ ಅಂತ ಒಂದು ಬ್ರ್ಯಾಂಡಿಂದ ಎಲ್ಲರಿಗೂ ಆಪರ್ಚುನಿಟೀಸ್ ಕೊಟ್ಟವ್ರೆ. ಓಕೆ, ಟ್ರ್ಯಾಕಲ್ಲಿ ಟೆಸ್ಟ್ ಮಾಡೋಕ್ಕೆ ಬೈಕ್ಸ್ನ. ಸೊ ನೋಡೋಣ ಹೇಗೈತೆ ಬೈಕು ಹೊಸದು. ಎಲೆಕ್ಟ್ರಿಕ್ ಅಲ್ವಾ, ಯಾರಿಗೂ ಇಷ್ಟ ಆಗಲ್ಲ. ಆದರೂ ಸುಮ್ಮನೆ ಟ್ರೈ ಮಾಡಬೇಕಲ್ಲ, ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಲೈಫಲ್ಲಿ. 9 ಗಂಟೆಗೆ ಅಲ್ಲಿರ್ಬೇಕಿತ್ತು ನಾನು, ಇಲ್ಲೇ 9:15 ಆಗೋಯ್ತು. ನಾನು ಒಳಗೆ ಬಿಡ್ಕೊತಾರ ಇಲ್ವೋ ಗೊತ್ತಿಲ್ವಲ್ಲ. ಏನು ಮಾಡೋದು, ನೈಟೆಲ್ಲ ಕೆಲಸ ಆಯಿತು ಸ್ವಲ್ಪ. ಅಂದರೆ ನೈಟೆಲ್ಲ ಅಂದರೆ ಇದು ಒಂದು ಸಾಯಂಕಾಲದಿಂದನೇ ಕೆಲಸ ಇತ್ತು, ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಆಮೇಲೆ ಮಲಗೋಷ್ಟಲ್ಲಿ ಆಗೋಯ್ತು, ಒಂದು ಗಂಟೆ ಹಂಗೆ ಆಗೋಯ್ತು ಮಲಗೋಷ್ಟಲ್ಲಿ. ಆಮೇಲೆ ನೋಡ್ರೆ ಇದು ಅಲಾರಾಮ್ ಇಟ್ಟೀನಿ, ಅಲಾರಾಮ್ ಹೊಡೆದಿರೋದು ಕೇಳಿಸ್ಕೊಂಡಿಲ್ಲ, ಅಷ್ಟು ನಿದ್ದೆಯಲ್ಲಿದ್ದೀನಿ ನಾನು. ಆಮೇಲೆ ಎದ್ದು ನೋಡಿದ್ರೆ ಎಷ್ಟು 8 ಗಂಟೆ ಟೈಮು. ಅಯ್ಯಯ್ಯೋ ಇಟ್ಕೊಂಡು ಫುಲ್ ಸ್ಪೀಡಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಹಾಕಿನ ಮಾಡ್ಕೊಂಡು ಸೈ ಅಂತ ಓಡ್ ಬಂದೆ. ಸೊ ಇನ್ನೂ ಎಷ್ಟು ದೂರ ಆಯ್ತಪ್ಪ ಇದು, ಹೋಗ್ತಾನೆ ಇದ್ದೀನಿ. ಸೊ ಇವತ್ತು ಬಂದು ದಿ ಥ್ರಾಟ್ಲರ್ ಹರ್ಷ ಬ್ರೋ ಆ್ಯಂಡ್ ಬಾನ್ ಬೀಚ್ ಬೈಕರ್ ಅಂಕಿ ಬ್ರೋ, ಅವರಿಬ್ರು ಬರ್ತಿದ್ದಾರೆ. ಆಮೇಲೆ ಬೇರೆ ಬೇರೆ ಮೋಟೋ ವ್ಲಾಗರ್ಸು ಬರ್ತಿದ್ದಾರೆ. ಸೊ ಎಲ್ಲಾರನ್ನೂ ಮೀಟ್ ಮಾಡೋಣ. ಇವಾಗ ಸಿಕ್ತು ಗುರು ಲೊಕೇಶನು. ಇಷ್ಟೊತ್ತು ಹುಡುಕ್ತಿದ್ದೆ. ಇವರು ಥ್ರಾಟ್ಲರ್ ಅವರೆಲ್ಲ ಆಲ್ರೆಡಿ ರೀಚ್ ಆಗಿಬಿಟ್ಟವ್ರಂತೆ. ಇವ್ರು ಈ ಸ್ಕೂಲ್ ಅಂದವ್ರೆ, ನಾನು ಅದು ಯಾವುದೋ ಸ್ಕೂಲ್ ಹತ್ರ ಗಲ್ಲಿ ಹತ್ರ ನಿಂತೀನಿ ನಾನು. ಎಲ್ಲಪ್ಪ ಕಲ್ ಗಾಡಿನಾ? ಬ್ರೌಡಿ ಅವರೆಲ್ಲ ಬಂದವ್ರೆ, ಇಲ್ಲೇ ಹಾಕ್ಬೇಕನ್ಸುತ್ತೆ. ಬಾಯ್ಸ್ ಇವಾಗ ನೋಡಿ ಟ್ರ್ಯಾಕ್ಸ್ ಹೆಂಗಿರುತ್ತೆ ಅಂತ. ಉಚಿತು ಅಂಕಿ ಬ್ರೋ. ಇದರಲ್ಲಿ ಏನಂದರೆ ಕ್ಲೀನಾಗಿ ಗೊತ್ತಾಗ್ತಿಲ್ಲ ಬ್ರೋ. ಹೆಂಗಂದ್ರೆ ಇವಾಗ ಹೋಗ್ತಾ ಇರ್ತೀರಾ, ಸಡನ್ ಈಗ ಲೀನ್ ಮಾಡುವಾಗ ಸ್ಲೋ ಮಾಡ್ತೀರಾ, ಆಕ್ಸಿಲೇಟರ್ ಕೊಟ್ಟರೆ ಹೋಗಲ್ಲ ಗಾಡಿ. ಒಂದು ಸ್ವಲ್ಪ ಲ್ಯಾಗ್ ಹೊಡಿಯುತ್ತೆ, ಆಮೇಲೆ ರೊಪ್ಪ ಅಂತ ಪುಷ್ ತೊಗೊಂಡ್ಬಿಡುತ್ತೆ. ಹ್ಞೂ, ಯಾರ್ದು ಒಬ್ಬರದ್ದು ಆಫ್ ಆಗೋಯ್ತು ಗಾಡಿಯಲ್ಲಿ, ಅಲ್ಲೇ ನಿಂತ್ಕೊಂಡ್ಬಿಟ್ಟವ್ರು. ಅದೇನಾ?
ನನಗೆ ಆ ಗಾಡಿ ಕೊಟ್ಬಿಟ್ಟಿದ್ರು ನೋಡಿ ನಾನು ಹೋಗಿಲ್ಲ ಒಂದೇ ಲ್ಯಾಪ್ ಹೋಗಿ ಒಳಗೆ ಅದು ಒಂದೇ ನೋಡ್ಕೊಂಡು ಆರಾಮಾಗಿ ಅದು ಹೋಗಿಲ್ಲ ಪಾರ್ಟಿ ಹೋಗ್ತಿದ್ದೆ ಯಾರಪ್ಪ ಗಾಡಿ ಬಂದು ವೈಟ್ ಒಂದೇ ಹಾಳಾಗಿರೋದು ಇನ್ಯಾಲ ಸರಿಯೇ ಇದೆ ವೈಟ್. ಓಕೆ ಬಾಯ್ಸ್, ಇವಾಗ ರೈಡ್ ಮಾಡೋಣ ಟ್ರ್ಯಾಕಲ್ಲಿ. ಇದೇನೇನೈತೆ ಅಂತ ನನಗೂ ಗೊತ್ತಿಲ್ಲ, ಸುಮ್ಮನೆ ಟ್ರ್ಯಾಕಲ್ಲಿ ರೈಡ್ ಮಾಡಬೇಕಲ್ಲ ಅದಕ್ಕೆ. ಹರ್ಷಿತ್ ಕುಮಾರ್. ಏನು ಬ್ರೋ, ಏನು ಫೀಲೇ ಬರ್ತಾ ಇಲ್ಲ. ಇದು ಆನ್ ಆಗಿದೆ ಎಲ್ಲಿ ಬಂತನೋ ಗೊತ್ತಾಗ್ತಾ. ಬ್ರಷ್ ಮಾಡ್ಕೊಂಡಿರಿ ಹಂಗೆ. ಗಾಡಿ ಅವನೇ ಆಗ್ತಿಲ್ಲ ನ್ಯೂಟ್ರಲ್ ಅಲ್ಲ, ಅದು ಮಾತ್ರ ಆಗಿಲ್ಲ. ಹೋಗುವಾಗ ಏನ್ರು ಹಾಂ ಹೋಗುವಾಗ ಹೇಳಿ. ಓಕೆ ಬ್ರೋ. 3, 2, 1 ಆಯ್ತಾ? ಥರ್ಡ್ ನೀವು ಹೋಗ್ಬೇಕು. ರೆಡಿ ಆಯ್ತಾ? ರೆಡಿ. So did I take your name? Yeah. Everyone have taken them. Yeah. Don't hold the clutch. ಫೋರ್ತ್ ಮಾತ್ರ ಇಲ್ಲಿ ಸ್ಟ್ರೈಟ್ ಅಲ್ಲ ಅಷ್ಟೇ. ಇನ್ನೊಂಚೂರು ಹೊಡಿಬೋದಾಯ್ತು. 87 ಹೋಯ್ತು, 86. ನಂದು 85 ಹೋಯ್ತು. 86 ಹೋಯ್ತು ನೋಡಿದೆ ನಾನು. ನನಗೆ ಹೆಂಗ್ ಓಡಿಸ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಇದು. ಇನ್ನೊಂದು ರೌಂಡ್ ಹೋಗೋಣ ಬನ್ನಿ ಬ್ರೋ.
ಒಂದು ಸೆಕೆಂಡ್ ನಾನು ಯಾವ ಗೇರಲ್ಲಿ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಕ್ಸೆಟ್ರ್ ಕೊಡ್ತೀನಿ, ಯಾಕೆ ಹೋಗ್ತಾ ಇಲ್ಲ? ಓಕೆ 4th ಗೇರಲ್ಲಿ ಇದ್ದೀನಿ. ನನಗೆ ಯಾವ ಗೇರಲ್ಲಿ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಅರ್ಧ 4th ಹೆಂಗ್ ಬಂತು ಬ್ರೋ ವಿಡಿಯೋ? ಅದ್ ಹೆಂಗ್ ಓಡಿಸ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಬ್ರೋ. ಅದು ಫಸ್ಟ್ ಗೇರ್ ಹಾಕ್ಬಿಟ್ರೆ ಟರ್ನಿಂಗ್ ಅಲ್ಲಿ ಎತ್ಕೊಳ್ಳಲ್ಲ. ಟರ್ನಿಂಗ್ ಮುಗಿದ ತಕ್ಷಣ ಟರ್ನಿಂಗ್ ಸೆಕೆಂಡ್ ಎಕ್ಸಿಟ್ ಆಗ್ತೇ ನೋಡು, ಥ್ರಾಟಲ್ ಬಿಟ್ರೆ ಹೋಗೋದೇ ಇಲ್ಲ. ನಾನು ಅದೇ ನೋಡ್ತೀನಿ, ಏನೇನು ನುಗ್ತಾ ಇಲ್ವಲ್ಲ ಗಾಡಿ ಅಂತ. ಸ್ಪೀಡ್ ಲಿಮಿಟ್ ಎಂಟು ತನಕ ಹೋಗ್ಬಿಡುತ್ತೆ. ಥರ್ಡ್ ಗೇರ್ ಅಲ್ಲಿ ಹಾಕೊಂಡು ಅಲ್ಲಿ ಸ್ಟ್ರೈಟ್ ಹೋಗ್ತೀನಿ. ಎಷ್ಟೊಂದ್ ಕಡೆ ಹೋಗ್ಬಿಡ್ತೀನಿ. ಹ್ಞೂ, ಈ ಕಡೆ ಒಳ್ಳೆ ಕಾರ್ನರ್ ಮಾಡ್ಬೋದು. ಸೊ ಬಾಯ್ಸ್, ಹೊರಟಿ ಇವಾಗ ಎಲ್ಲರೂ ಒಳ್ಳೆ ಟ್ರ್ಯಾಕ್ ಸೆಷನ್ ಆಯಿತು. ಅಂದರೆ ಟ್ರ್ಯಾಕ್ ಯೂಸಿಗೆ ಎಲ್ಲಾದರೂ ಮಾಡೋದು ಈ ಥರ ಬೈಕ್ಸ್ನ. ಇದೆಲ್ಲ ಬರೀ ಸಿಟಿ ಕಮ್ಯೂಟ್ ಅಷ್ಟೇ. ತಗೊಂಡ್ಬಿಟ್ಟಿದ್ದೀನಿ, ಭಯ ಜಾಸ್ತಿ. ರೌಂಡ್ ಕೇಳ್ತಾನೆ ಮನೆ ಹೋದ್ಮೇಲೆ. ಹಾಂ, ಅವ್ನು ಕೇಳ್ತಾನೆ. ಏನಂತ ಬಂದ್ಬಿಡ್ತಾನೆ ಸೌಂಡ್ ಬಂದ ತಕ್ಷಣ ಓಡ್ ಬಂದ್ಬಿಡ್ತಾನೆ ಸರಿಂದ. ಸುಮ್ಮನೆ ಒಂದು ರೌಂಡ್ ಬರ್ಕೊಂಡು ಹೋಗಿ ಇಷ್ಟು ಬರೋದು. 5 ವರ್ಷ ಆದಮೇಲೆ ಗಾಡಿ ನಿಮಗೆ ಅಂತ ಹೇಳಿ ಅಲ್ಲಿ ಮಾರ್ಬಿಟ್ಟು ಬೇರೆ ತಗೊಂಡು ನೀವು ಮಾರಲ್ಲ ಅಂತೀರಾ? ಇನ್ನಲ್ಲ, ಇದು ನಾನು ಯಾವ ಗಾಡಿ ಮಾರಿದ್ದೀನಿ? ಯಾವ ಗಾಡಿ ಮಾರಿದ್ದೀನಿ? ಅಪಾಚಿಯಲ್ಲಿ ಮಾರಿದ್ದೀನಿ ನಾನು. ಎಲ್ಲ ಮನೇಲಿ ಇಲ್ವಾ? ಮತ್ತೆ ಮನೇಲಿ ಐತಲ್ಲ. ಡ್ಯಾಮ್ನಲ್ಲಿ ಓಡಾಡ್ತೀರಾ ಅದು ಇಟ್ಕೊಂಡು? ಅಪಾಚಿ ಸಿಟಿಲಿ ಆಫೀಸ್ ಕೆಲಸ ಕದೇ ಓಡಾಡೋದು ನಾನು. ನಿಮ್ಮ ಜೊತೆ ಅಲ್ಲಿ ಇಲ್ಲಿ ಬಂದರೆ ಡ್ಯಾಮಿಂದ ಬರ್ತೀನಿ. ಅದೇ ದೂರ ಇಲ್ಲ ನಾವು. ಬೈ ಬ್ರೋ. ಬೈ ಬ್ರೋ, ಸಿಗೋಣ ನಾಳೆ ಸತೀಶ್ ಸರ್. ನಾಳೆ ನಮಗಿರ ನೀನು ಜಾಸ್ತಿ ಎಕ್ಸೈಟ್ ಆಗಿದ್ದೆ. ಡ್ರಾಪ್ ಮಾಡಕ್ಕೆ ಹೋದ್ನ ಇನ್ನು ದಾಂಡಿ ಆಡಕ್ಕೆ ಹೋದ್ನ? ಇಂದಿರಪ್ಪ 3 ಲಕ್ಷ 4 ಎಷ್ಟಾಯ್ತು ಬ್ರೋ? ಗ್ಲಾಸ 11 ಅಲ್ಲ? 11,500. ಇನ್ನೊಂದು ಇದೆಯಲ್ಲ ಅದು 12,500. ಓ ನಿಧಾನಕ್ಕೆ ಬಾ, ನಿಧಾನಕ್ಕೆ. ಕರಾಡ ಆ ಸೈಡ್ ಐತೆ, ಲೆಫ್ಟ್ ಸೈಡಲ್ಲಿ ಒಂದು ಐತೆ, ಅಲ್ಲಿ ನಡಿ. ಹಿಂದೆ ಬರ್ತೀನಿ. ಇರೋ ಅವ್ನು ಟೀ ಕುಡ್ಕೊಂಡು ಅವನು ಬರ. ಸೊ ಬಾಯ್ಸ್, ಇವಾಗ ಹರ್ಷ ಬ್ರೋ ಮತ್ತು ರಾಹುಲ್ ಬ್ರೋ ಕಾರಲ್ಲಿ ಬರ್ತಾರೆ. ನಾನು ಮತ್ತು ಗೋಲ್ಡಿ ಬ್ರೋ ಬೈಕು. ಗೋಲ್ಡಿ ಬ್ರೋ ಒಂದು ಸ್ವಲ್ಪ ದೂರ ನಮ್ಮ ಜೊತೆನೇ ಬಂದು ಹಂಗೆ ಪಾಸ್ ಆಗ್ತಾರೆ. ನಾನು ಹರ್ಷ ಬ್ರೋ ರಾಹುಲ್ ಬ್ರೋ ಒಂದೇ ಕಡೆ ಅಲ್ಲ ಹೋಗೋದು. ಸೊ ಒಂದೇ ರೂಟು, ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ. ಸೊ ಟ್ರ್ಯಾಕ್ ಸೆಕ್ಷನ್ ಮಾತ್ರ ಸಖತ್ತಾಗಿತ್ತು. ಅದೇ ಇದೆಲ್ಲ ಸಿಟಿ ಕಮ್ಯೂಟ್ ಗಾಡಿಗಳಲ್ವಾ, ಸೊ ಏನೂ ಮಾಡೋಕ್ಕಾಗಲ್ಲ. ಈ ಥರ ಟ್ರ್ಯಾಕ್ಸಲ್ಲೆಲ್ಲ ಓಡ್ಸೋಕ್ಕಾಗಲ್ಲ. ಇಂಥವೆಲ್ಲ ಲೀನ್ ಮಾಡೋಕ್ಕೋದ್ರೆ ಫುಟ್ ಪೆಕ್ಸ್ ಎಲ್ಲ ಟಚ್ ಆಗುತ್ತೆ. ಇಲ್ಲೆಲ್ಲ ಅಂಗಡಿ ಇದೆಯಂತೆ, ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಹೋಗೋಣ. ಇದೇ ನಮ್ಮ ಗೋಲ್ಡಿ ಅವ್ರದ್ದು ಹೊಸ Z900. ಗಾಡಿ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳೋದು ಈ ಗಾಡಿ ಬಗ್ಗೆ. ನನಗೇನು ಅಷ್ಟು ಇಷ್ಟ ಆಗಿಲ್ಲ ಗುರು. ಎಲೆಕ್ಟ್ರಿಕ್ ಅಲ್ವಾ, ಎಲೆಕ್ಟ್ರಿಕ್ ಯಾರಿಗೆ ಇಷ್ಟ ಆಗುತ್ತೆ? ಬರೀ ಸಿಟಿ ಕಮ್ಯೂಟ್ಗೆ ಈ ಕಾಲೇಜ್ ಹುಡುಗರಿಗೆ ಯಾರಿಗೂ ಇಷ್ಟ ಆಗಲ್ಲ ಎಲೆಕ್ಟ್ರಿಕಲ್ಲ. ಯಾರು ಒಂದು ಸ್ವಲ್ಪ ಜನ, ಒಂದು 90% ಅಲ್ಲ, ಒಂದು 10% ಹುಡುಗರಿಗೆ ಇಷ್ಟ ಆಗುತ್ತೆ. ಸೊ ಅಂಥವ್ರು ಬೇಕಂದರೆ ತೊಗೊಬೋದು ಗಾಡಿನ. ಬಟ್ ಇದಕ್ಕಿಂತ ಈ ಬೈಕ್ ಹೆಸರು ಬಂದ್ಬಿಟ್ಟು ಮ್ಯಾಟರು.
ಸೊ ಈ ಮ್ಯಾಟರ್ ಬೈಕಿಗೆ ಮ್ಯಾಟರೇ ಇಲ್ಲ ಹಂಗಂತ ಹೇಳ್ತೀನಿ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ ಮ್ಯಾಟರ್ ಇಲ್ಲ ಅಂದರೆ. ಮತ್ತು ಇನ್ನೊಂದೇನೆಂದರೆ ಈ ಬೈಕಿಗೆ ಹೋಗೋ ಬದಲು ನೀವು ಅಲ್ಟ್ರಾವೈಲೆಟ್ ಅಂತ ಹೊಸದು ಬಂದಿದೆ ಒಂದು ಎಲೆಕ್ಟ್ರಿಕ್ಸು. ತುಂಬ ಜನ ಗೊತ್ತಿರುತ್ತೆ, ಯಾಕಂದರೆ ಅದು ಎಲೆಕ್ಟ್ರಿಕ್ ಬೈಕ್ಸು ಈ ಥರ ಫೀಲ್ಡಲ್ಲಿ ತುಂಬಾ ಹೆಸರು ಮಾಡೈತೆ ಅಲ್ಟ್ರಾವೈಲೆಟ್ಟು. ಸೊ ಆಲ್ಮೋಸ್ಟ್ ಎಲ್ಲ ಅದಕ್ಕೇ ಹೋಗ್ತಾರೆ ಅಲ್ಟ್ರಾವೈಲೆಟ್ ಬೈಕ್ಸ್ಗೆ. ಇದರಲ್ಲಿ ಹೇಳೋ ಅಂಥದ್ದು ಏನಿಲ್ಲಪ್ಪ. ಇದರಲ್ಲಿ ಸುಮ್ಮನೆ ಏನೋ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬಂದಿದ್ದೀವಿ. ಪರವಾಗಿಲ್ಲ, ಒಳ್ಳೆಯ ಫನ್ ಇತ್ತು. ಅಂದರೆ ಬೈಕ್ ಓಡಿಸಿದ ಫನ್ನಲ್ಲ, ಫುಲ್ಲು ಎಲ್ಲರೂ ಇದ್ವಲ್ಲ ನಾವೆಲ್ಲ ಫನ್ ಮಾಡ್ಕೊಂಡಿದ್ವಿ. ಸಿಕ್ಕಾಬಾಟೆ ಅಂದರೆ ಸಿಕ್ಕಾಬಾಟೆ ಬಿಸಿಲೈತೆ, ಒಳಗಡೆ ಎಲ್ಲ ಸುರ್ಕೊಂಡು ಹೋಗ್ತೈತೆ ಯಪ್ಪ. ಓ ಇದರಲ್ಲಿ ಈ ಥರ ರೈಡಿಂಗ್ ಗೇರ್ಸ್ ಹಾಕ್ಕೊಂಡು, ಅಯ್ಯೋ ಈ ನಮ್ಮದು ರೈಡಿಂಗ್ ಗೇರ್ಸ್ ಎಲ್ಲ ನನ್ನ ಮಗಂದು ಜಾಕೆಟ್ಗಳು 2 kg ಇರುತ್ತೆ. ಅದರಲ್ಲಿ ಬೇರೆ ಆ ಗ್ಲೌಸು, ಅದಕ್ಕೆ ನಾನು ಗ್ಲೌಸೇ ಹಾಕಿಲ್ಲ ನಾನು. ಅಯ್ಯೋ ಆಗಲ್ಲ ಗುರು ಈ ಸೆಕೆಯಲ್ಲಿ ಅಂತ. ಲೆದರ್ ಗ್ಲೌಸ್ ಬೇರೆ ಅಲ್ಲ, ಸೊ ಅದಕ್ಕೆ ಫುಲ್ ಸುಸ್ತಾಗ್ಬಿಡೈತೆ ನನಗಂತೂ. ಅಂಥದ್ದು ಏನು ಕೆಲಸ ಮಾಡಿಲ್ಲ, ಒಂಥರ ಸುಸ್ತು. ಅಂದರೆ ಈ ಬಿಸಿಲಿಗೆ ಫುಲ್ ಸೆಕೆ ಸುಸ್ತು. ಸೊ ನಾಳೆ ಒಂದು ರೈಡ್ಗೆ ಹೋಗ್ತಾಯಿದ್ದೀವಿ ಎಲ್ಲರೂ ನಾನು, ಹರ್ಷ ಬ್ರೋ, ರಾಹುಲ್ ಬ್ರೋ, ಮೋಹನ್ ಬ್ರೋಗೆ ಒಂದು ಸತಿ ಕೇಳಿ ನೋಡಬೇಕು. ಅವ್ರು ಬಂದರೆ ಬರ್ತಾರೆ. ಅಂಕಿ ಬ್ರೋ ಮತ್ತು ಯಾರು ಗೋಲ್ಡಿ ಬ್ರೋ, ಇನ್ನೂ 2 ಜನ ಬರ್ತಾರೆ.